ರಾಮೇಗೌಡ ಇದ್ಬಿಟ್ಟು ಅಜ್ಜಿಗೆ ಹೇಳ್ತಾನೆ, ಸದ್ಯಕ್ಕೆ ಏನೂ ಆಗಿಲ್ಲ ಅಂತ ಹೇಳೋರಲ್ಲ ಅದೇ ಸಮಾಧಾನ, ಈಗ ನೀನು ಸ್ವಲ್ಪ ಹೊತ್ತು ಸುಧಾರಿಸ್ಕೊ ಅಂತ ಆ ಅಮ್ಮಂಗೆ ಹೇಳ್ತಾನೆ. ಅದಕ್ಕೆ ಅಜ್ಜಿ ಇದ್ಬಿಟ್ಟು ಸರಿ ಕಣ್ ಮಗ ಅಂತ ಹೇಳ್ತಾರೆ. ಮೋಹನ ನಂಗೆ ಕುಡಿಯೋಕ್ಕೆ ಒಂದು ದೊಡ್ಡದು ಲೋಟದಲ್ಲಿ ರವೆ ಗಂಜಿ ಮಾಡ್ಕೊಬಾ ಅಂತ ಅಜ್ಜಿ ಮೋಹನ್ಗೆ ಹೇಳ್ತಾರೆ. ಈಗ ಯಾರು ಅವ್ನಿಗೆ ತೊಂದರೆ ಕೊಡಬೇಡಿ, ಹುಸಿ ಸುಧಾರಿಸ್ಕೊಳ್ಳಿ ಅಂತ ಶಿವರಾಮೇಗೌಡ ಎಲ್ಲರಿಗೂ ಹೇಳ್ತಾರೆ. ಅದಾದ್ಮೇಲೆ ಈಶ್ವರಿ ಇದ್ಬಿಟ್ಟು ಭದ್ರಾ ಅಂತ ಏನೋ ಕೇಳೋಕ್ಕೆ ಹೋಗ್ತಾಳೆ. ಆಗ ಭದ್ರ ಇದ್ಬಿಟ್ಟು ಈಗ ನಂಗೆ ಟೈಮ್ ಇಲ್ಲ, ನಾವು ಆಮೇಲೆ ಬಂದು ನಿಮ್ಮ ಜೊತೆ ಆಮೇಲೆ ಬಂದು ಮಾತಾಡ್ತೀನಿ ಅಂದ್ಬಿಟ್ಟು ಫೋನ್ ಇಟ್ಕೊಂಡು ಅವ್ನು ಹೊರಟೋಗ್ಬಿಡ್ತಾನೆ. ಅದಾದ್ಮೇಲೆ ಎಲ್ಲರೂ ಅಲ್ಲಿಂದ ಹೊರಡ್ತಾರೆ. ಅಜ್ಜಿ ಮತ್ತೆ ವಿದ್ಯಾ ಮಾತ್ರ ಅಲ್ಲಿ ಉಳ್ಕೋತಾರೆ. ಅಜ್ಜಿ ಇಟ್ಬಿಟ್ಟು ವಿದ್ಯೆಗೆ ಹೇಳ್ತಾರೆ, ಲೇ ವಿದ್ಯಾ ಹೊಸಿ ತಣ್ಣ ಗಾಳಿ ಬಿಸೆ ಇಲ್ಲೇ ಹೊಸಿ ಹೊರ್ಕೋತೀನಿ ಅಂತ ಅಜ್ಜಿ ಹೇಳ್ತಾರೆ ವಿದ್ಯನ್ಗೆ. ಅಮ್ಮಮ್ಮ ಆದ್ರೂ ನೀನು ಬಾರಿ ಇದೆಯಾ, ಸೂಪರ್ ಆಗಿ ಆಕ್ಟ್ ಮಾಡಿದೆ ಅಮ್ಮಮ್ಮ ಅಂತ ವಿದ್ಯಾ ಅಮ್ಮಮ್ಮಂಗೆ ಹೇಳ್ತಾಳೆ. ಅದಾದ್ಮೇಲೆ ಅಜ್ಜಿ ನಂಗೆ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಅದು ಮುಗಿತೆ. ಅದಾದ್ಮೇಲೆ ವಿದ್ಯೆ ತನ್ನ ಶೆಡ್ಗೆ ಬಂದು ಫೋನ್ ಹೊಡ್ತಾ ಕೂತಿರ್ತಾಳೆ. ಅಲ್ಲಿಗೆ ಭದ್ರೇಗೌಡ ಬರ್ತಾನೆ. ಬಂದ್ಬಿಟ್ಟು ಏಯ್ ನೀನ್ ಏನ್ ಅನ್ಕೊಂಡಿದ್ಯಾ, ನನ್ನ ಅಪ್ಪನ ಮಧ್ಯೆ ಬಿರುಕು ತರಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಗದ್ರಕೋತಾನೆ ವಿದ್ಯನ್ಗೆ ಭದ್ರೇಗೌಡ. ಅಯ್ಯೋ ಶಿವನೇ, ಇವಾಗ ನಾನೇನ್ ಮಾಡ್ತೀನಿ ಅಂತ ಹಿಂಗೆ ಎಗ್ಲಾಡ್ತಿದ್ದೀರಾ ಅಂತ ವಿದ್ಯಾ ಭದ್ರೇಗೌಡನ ಕೇಳ್ತಾಳೆ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ನಾನೇನ್ ಮಾಡಿದೆ ಅಂತ ಮಳ್ಳಿ ಕೇಳಿದ್ಯಾ ಅಂತ ಭದ್ರ ವಿದ್ಯನ್ಗೆ ಬೈತಾನೆ. ನೀನ್ ಮಾಡಿರೋ ಕೆಲ್ಸಕ್ಕೆ ಹಂಗೆ ಯಾಕೆ ಕುಕ್ಬಿಡೋಣ ಅಂತ ಅನ್ಸುತ್ತೆ ಅಂತ ಭದ್ರೇಗೌಡ ವಿದ್ಯನ್ಗೆ ಬೈತಾನೆ. ಕುಕ್ಬಿಡ್ತೀರಾ ಕುಕ್ಕಕ್ಕೆ ನಾನು ಕಳ್ಳೆ ಪುರಿ ಮುಟ ಅನ್ಕೊಬಿಟ್ಟಿದ್ದೀರಾ, ಇವಾಗ ಅದೆಲ್ಲ ಏನು ಬೇಡ, ಏನಕ್ಕೆ ಬಂದು ಮಾತಾಡ್ತಾ ಇದ್ದೀರಾ, ಹಿಂಗೇನು ಬೈತಾ ಇದ್ದೀರಾ ಅಂತ ಹೇಳಿ ಅಷ್ಟೇ ಅಂತ ವಿದ್ಯಾ ಭದ್ರೇಗೌಡನ್ಗೆ ಹೇಳ್ತಾಳೆ. ನಿನ್ನ ಕರ್ಕೊಂಡು ಪರೀಕ್ಷೆ ಬರಕ್ಕೆ ನಿನ್ನ ಕರ್ಕೊಂಡು ಹೋಗಿ ಬರೋಷ್ಟರಲ್ಲಿ ನನಗೆ ಪ್ರಾಣ ಹೋದಂಗಾಗಿದೆ, ಅದ್ರಲ್ಲಿ ಬೇರೆ ಅಪ್ಪಯ್ಯ ಬೇರೆ ಕ್ವಶನ್ ಪೇಪರ್ ಕೊಡಕ್ಕೆ ಬೇರೆ ಬಂದವ್ರೆ, ಹೆಂಗಾಗಿತ್ತು ಗೊತ್ತಾ ನನ್ನ ಪರಿಸ್ಥಿತಿ ಅಂತ ಭದ್ರೇಗೌಡ ವಿದ್ಯನ್ಗೆ ಹೇಳ್ತಾನೆ. ಅಚ್ಚರಿ ಗೌಡ್ರೆ ಇದಕ್ಕೆಲ್ಲ ನಾನೇ ಕಾರಣ ಅಂತ ಬೈತಾ ಇದ್ದೀರಲ್ಲ, ಅತ್ತಪ್ಪು ಅದಕ್ಕೂ ನನಗೂ ಏನ್ ಸಂಬಂಧ, ನನಗೂ ಏನ್ ಸಂಬಂಧ ಅಂತ ವಿದ್ಯಾ ಕೇಳ್ತಾಳೆ. ಅದಕ್ಕೆ ನೀನು ಅಮ್ಮಮ್ಮನ ಹತ್ರ ಕೇಳ್ದೆ ಹೋಗಿದ್ರೆ ಅಮ್ಮಮ್ಮ ನನ್ ಹೇಳ್ತಿದ್ರ ಇದನ್ನೆಲ್ಲ ಅಂತ ಭದ್ರೇಗೌಡ ವಿದ್ಯನ್ಗೆ ಹೇಳ್ತಾನೆ. ನೀನ್ ಪರೀಕ್ಷೆ ಬರಕ್ಕೆ ಹೋಗಿರೋದಕ್ಕೆ ತಾನೇ ಹಿಂಗಾಗಿದ್ದು ಅಂತ ಭದ್ರ ಕೇಳ್ತಾನೆ. ಅದಕ್ಕೆ ವಿದ್ಯೆ ಬಿಟ್ಟು ಹೇಳ್ತಾಳೆ, ಹಲೋ ಗೌಡ್ರೆ ನಾನ್ ಪರೀಕ್ಷೆ ಬರಕ್ಕೆ ಹೋಗಿದ್ದಕ್ಕೆ ಹಂಗಾಗ್ಲಿಲ್ಲ, ನೀವು ಬಂದಿದ್ದಕ್ಕೆ ಹಂಗಾಗಿದ್ದು ಅಂತ ವಿದ್ಯೆ ಹೇಳ್ತಾಳೆ. ನೀನ್ ಪರೀಕ್ಷೆ ಬರಕ್ಕೆ ಹೋಗಿಲ್ಲ ಅಂತಂದಿದ್ರೆ ನಾನು ಯಾಕೆ ನಿನ್ ಕೂಟೆ ಬರ್ತಿದ್ದೆ ಅಂತ ಭದ್ರ ಕೇಳ್ತಾನೆ. ಅದಕ್ಕೆ ವಿದ್ಯೆ ಬಿಟ್ಟು ಹೇಳ್ತಾನೆ, ನಾನೇನ್ ನಿಮ್ಗೆ ತಾಂಬೂಲ ಕೊಟ್ಟು ಕದ್ದಿದ್ನ ಅಂತ ಕೇಳ್ತಾಳೆ. ನಾನ್ ಕೇಳಿದ್ದು ಅಮ್ಮಮ್ಮನ, ಅವರು ನಿಮ್ಮನ್ನ ಕರ್ಕೊಂಡ್ ಬಂದ್ರೆ ನಾನೇನ್ ಮಾಡ್ಲಿ ಅಂತ ವಿದ್ಯಾ ಭದ್ರನ ಕೇಳ್ತಾಳೆ. ಮಹಾತಾಯಿ ಈ ನಾಟಕದಲ್ಲಿ ನೀನು ಆ ಚಂಡಾಳಿ ನರಸಿಂಹಮ್ಮನ್ನೇ ಮೀರಿಸ್ತೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಭದ್ರ ಹೇಳ್ತಾನೆ. ಓಹೋ ಇಷ್ಟ ಇಲ್ಲ ಅಂದ್ರೆ ಬರಬಾರ್ದಾಗಿತ್ತಪ್ಪ, ಎಂಟು ಕಷ್ಟಪಡ್ತಾಳೆ ಅಂತ ಬಂದ್ಬಿಟ್ಟು ಇವಾಗ ಕಿರ್ಚಾತಿದ್ದೀರಾ ಅಂತ ವಿದ್ಯಾ ಭದ್ರಗೌಡನ್ನ ಆವಾಜ್ ಆಗ್ತಾಳೆ. ದಿಗರ್ದಿನಿ ನಿನ್ಗೋಸ್ಕರ ಯಾರೇ ಬಂದಿದ್ದು, ನಾನ್ ಬಂದಿದ್ದು ನಮ್ಮಮ್ಮನ್ಗೋಸ್ಕರ ಅಂತ ಭದ್ರ ಹೇಳ್ತಾನೆ. ಹಂಗಿದ್ಮೇಕೆ ನೀವು ಹೋಗಿ ಅವ್ರ ಹತ್ರ ಜಗಳಾಡ್ಬೇಕು, ಅದ್ ಬಿಟ್ಬಿಟ್ಟು ಜಗಳಾಡಕ್ಕೆ ಈ ಚೇರು ನಾನ್ ಬೇಕಿತ್ತಾ, ಬರೋದಿಕ್ಕೆ ಅಮ್ಮಮ್ಮ ಬೇಕು, ಜಗಳಾಡೋದಕ್ಕೆ ಈ ಚೆಲುವರಾಯನ್ ಮಗಳೇ ಬೇಕಾ ನಿಮ್ಗೆ ಅಂತ ವಿದ್ಯಾ ಕೇಳ್ತಾಳೆ ಭದ್ರೇಗೌಡನ. ಸುಮ್ಕೆ ಏನೇನೋ ಮಾತಾಡ್ಬೇಡ, ಇದೆಲ್ಲ ಆಗಿದ್ದು ನಿನ್ನಿಂದನೇ ಅಂತ ಸುಮ್ನೆ ಒಪ್ಕೊಬಿಡು ಅಷ್ಟೇ ಅಂತ ಭದ್ರೇಗೌಡ ಹೇಳ್ತಾನೆ ವಿದ್ಯನ್ಗೆ. ಅದಕ್ಕೆ ವಿದ್ಯೆ ಇದ್ಬಿಟ್ಟು ಓಹೋ ಅಪ್ಪಣ್ಣ ನನ್ನ ನೀನು ಕರ್ಕೋಗಿ ಅಂತ ನಾನು ನಿಮ್ಗೆ ಏನಾದ್ರು ಕೇಳಿದ್ನೆ ಅಂತ ವಿದ್ಯಾ ಭದ್ರೇಗೌಡನ ಕೇಳ್ತಾಳೆ. ಅದಕ್ಕೆ ಭದ್ರೇಗೌಡ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ವಿದ್ಯೆ ಇದ್ಬಿಟ್ಟು ಹೇಳ್ತಾನೆ, ಹಂಗಿದ್ಮೇಲೆ ಈ ಅಮಾಯಕಿ ಜೊತೆ ಯಾಕೆ ಜಗಳಾಡ್ತೀರಾ ಅಂತ ವಿದ್ಯಾ ಡೌ ಮಾಡ್ಕೊಂಡು ಹೇಳ್ತಾಳೆ. ಆ ಮುದುಕಿಗೆ ತಲೆ ಕೆಡಿಸಿ ಕರ್ಕೊಂಡೋಗಿರೋಳು ನೀನು ಅಮಾಯಕನೇ ನೀನು ಅಂತ ಭದ್ರೇಗೌಡ ವಿದ್ಯನ್ಗೆ ಕೈ ಇಟ್ಕೊಂಡು ಹಿಂಗೆ ಹೋಗ್ತಾನೆ ಹತ್ರಕ್ಕೆ. ಆಮೇಲೆ ಇಬ್ರು ಕಣ್ಣಲ್ಲಿ ನೋಡ್ಕೋತಾರೆ. ಆಮೇಲೆ ಭದ್ರೇಗೌಡ ಹಿಂದ್ಗಡೆ ಹಿಂದಕ್ಕೆ ಬಂದ್ಬಿಡ್ತಾನೆ. ಈ ಭಯ ಇರಲಿಲ್ಲ ಅಂತ ವಿದ್ಯೆ ಹೇಳ್ತಾಳೆ. ಅದಕ್ಕೆ ಭದ್ರೇಗೌಡ ಇದ್ಬಿಟ್ಟು ಹೇಳ್ತಾನೆ, ಇದು ಭಯ ಅಲ್ಲ, ನಿನ್ನಿಂದ ಸ್ವಲ್ಪ ದೂರ ಇರಬೇಕು ಅಂತ ಅಷ್ಟೇ ಅಂತ ಭದ್ರೇಗೌಡ ಹೇಳ್ತಾನೆ. ಸಿಡಕ್ಮತಿ ಸಿದ್ದಪ್ಪನ್ ತಮ್ಮ ಈ ಒಣಜಮಕ್ಕೆ ಏನ್ ಕಮ್ಮಿ ಇಲ್ಲ ಅಂತ ವಿದ್ಯಾ ಭದ್ರೇಗೌಡನ್ಗೆ ಹೇಳ್ತಾಳೆ. ಗೌಡ್ರೆ ಇವಾಗ ಹೇಳ್ತೀನಿ ಕೇಳಿಸ್ಕೊಳ್ಳಿ, ನಿಮ್ಗೆ ಇಷ್ಟ ಇದ್ರೆ ಕರ್ಕೊಂಡೋಗಿ, ಇಲ್ಲ ಅಂದ್ರೆ ತೆಪ್ಕಿರಿ ಅಂತ ವಿದ್ಯಾ ಭದ್ರೇಗೌಡನ್ಗೆ ಹೇಳ್ತಾಳೆ. ಇಲ್ಲ ಅಂತಂದ್ರೆ ನಾನು ಅಮ್ಮಮ್ಮ ಹೆಂಗೋ ಕಷ್ಟಪಟ್ಕೊಂಡು ಹೋಯ್ತೀವಿ ಅಂತ ವಿದ್ಯೆ ಹೇಳ್ತಾಳೆ. ಅದಕ್ಕೆ ಭದ್ರೇಗೌಡ ಇದ್ಬಿಟ್ಟು ಹೇಳ್ತಾನೆ, ಆ ಮುದುಕಿ ಹಿಂಗೆ ಅಂತ ಮೊದಲೇ ಹೇಳಿದ್ರೆ ನಾನು ಬರ್ತಾನೆ ಇರಲಿಲ್ಲ ಅಂತ ಭದ್ರೇಗೌಡ ಹೇಳ್ತಾನೆ. ಆ ಮುದುಕಿ ನನ್ನ ಯಾಮರ್ಸಿ ಲಾಕ್ ಮಾಡ್ಕೊಬಿಟ್ಲು, ಇಲ್ಲದೆ ಹೋಗಿದ್ರೆ ಏನೋ ಅಮ್ಮಮ್ಮಂಗೆ ಮಾತಾಡ್ತಿದ್ದೀನಿ ಅಂತ ಸುಮ್ಕೆ ಬಿಟ್ಟಿದ್ದೀನಿ, ಇಲ್ಲ ಅಂದಿದ್ರೆ ನಿನ್ನ ಅಂತ ಭದ್ರೇಗೌಡ ಹೇಳ್ತಾನೆ. ಅದಕ್ಕೆ ವಿದ್ಯೆದ್ಬಿಟ್ಟು ಏನ್ ಮಾಡ್ಬಿಡ್ತಿದ್ರಿ ಅಂತ ಅವನನ್ನ ಈ ಕಡೆ ತಳ್ಕೊಂಡು ಹೋಗ್ತಾಳೆ. ಅದಾದ್ಮೇಲೆ ಭದ್ರೇಗೌಡ ದೂರ ನಿಂತ್ಕೊ ಅಂತ ಹೇಳ್ತಾನೆ. ಹತ್ರಕ್ಕೆ ಬಂದು ಮೈ ಮೇಲೆ ಬಿದ್ದರೆ ಸುಮ್ಕೆ ಇರಕ್ಕಿಲ್ಲ ಅಂತ ಭದ್ರೇಗೌಡ ಹೇಳ್ತಾನೆ. ದೂರ ನಿಂತ್ಕೊಂಡು ಮಾತಾಡುವಂತ ಭದ್ರೇಗೌಡ ಹೇಳ್ತಾನೆ. ಅದಕ್ಕೆ ವಿದ್ಯೆ ಇದ್ಬಿಟ್ಟು ಹೇಳ್ತಾನೆ, ನನಗೆ ದೂರ ನಿಂತ್ಕೊಂಡು ಮಾತಾಡಕ್ಕೆ ಬರಲ್ಲ, ನಂಗೆ ಬರೋದು ಹಿಂಗೇನೆ ಅಂತ ಮತ್ತೆ ಅವನ ಹತ್ರಕ್ಕೆ ಹೋಗ್ತಾಳೆ. ಅದಕ್ಕೆ ಹಿಂಗೆಲ್ಲ ಮಾಡಿದ್ರೆ ಸರಿಗಿರಕ್ಕಿಲ್ಲ ಅಂತ ಭದ್ರೇಗೌಡ ಹೇಳ್ತಾನೆ. ಸುಮ್ಮನೆ ಹಿಂಗೆಲ್ಲ ನನ್ನ ಮೇಲೆ ಜಗಳಕ್ಕೆ ಬೀಳೋದು ಬಿಟ್ಟು ಅಟ್ಟಿಲಿ ಯಾರಿಗೂ ಗೊತ್ತಾಗ್ದಂಗೆ ಓದ್ಕೋ, ಚೆನ್ನಾಗಿ ಓದ್ಕೊಂಡು ಪಾಸ್ ಆಗೋದು ಕಲ್ತ್ಕೋ ಅಂತ ಭದ್ರೇಗೌಡ ವಿದ್ಯನ್ಗೆ ಹೇಳ್ತಾನೆ. ಇಲ್ಲದೆ ಹೋದ್ರೆ ಆಮೇಲೆ ಸುಮ್ಗೆ ಎಕ್ಸಾಮಲ್ಲಿ ಡುಮ್ಕಿ ಹೊಡೆದಿದ್ಬಿಟ್ಟಿಯಾ ಅಂತ ಭದ್ರೇಗೌಡ ಕೇಳ್ತಾನೆ. ಅದಕ್ಕೆ ವಿದ್ಯೆ ಇದ್ಬಿಟ್ಟು ಅಮ್ಮಮ್ಮ ಅಯ್ಯೋ ನಮ್ಮ ಮನೆ ದೇವರೇ, ನನ್ನ ಗಂಡನಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ, ನಾನು ಪಾಸ್ ಆಗಬೇಕು ಅಂತ ನನ್ನ ಗಂಡ ಎಷ್ಟೆಲ್ಲ ಹೇಳ್ತಾವ್ರೆ ನೋಡಿ ಅಂತ ಡೌ ಮಾಡ್ಕೊಂಡು ಆ್ಯಕ್ಟ್ ಮಾಡ್ತಾಳೆ. ಅದಕ್ಕೆ ಭದ್ರೇಗೌಡ ಇದ್ಬಿಟ್ಟು ಹೇಳ್ತಾನೆ, ನಾನೇ ಪಾಸ್ ಆಗಲಿಲ್ಲ ಅಂತ ನಾನು ತಲೆ ಕೆಡ್ಸ್ಕೊಂಡಿಲ್ಲ, ನೀನು ಫೇಲ್ ಆದರೆ ನಾನೇನಕ್ಕೆ ತಲೆ ಕೆಡ್ಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಈ ಗೌಡ್ರು ಜಗಳಾಡಕ್ಕೆ ಬಂದಿದ್ರು, ಇಲ್ಲಾಂದ್ರೆ ನನ್ನ ಮಾತಾಡ್ಸಕ್ಕೆ ಬಂದಿದ್ರು. ಈ ಥರ ಗೌಡ್ರು ನನ್ನ ಜಗಳಾಡೋ ನೆಪದಲ್ಲಿ ನನ್ನ ಮಾತಾಡ್ಸಕ್ಕೆ ಬಂದರೆ ನಾನು ದಿನ ಪೂರ್ತಿ ಜಗಳನೇ ಆಡ್ತೀನಿ ಅಂತ ವಿದ್ಯೆ ಹೇಳ್ಕೊಂಡು ಒಬ್ಬೊಬ್ಬಳೇ ಮಾತಾಡ್ಕೊತಾ ಇರ್ತಾಳೆ. ಅದಾದಮೇಲೆ ಈ ಕಡೆ ಕ್ವಾಟ್ಲೆ ಭದ್ರನ ಎತ್ಕೊಂಡು ಸುತ್ತಾಡಿಸ್ತಾನೆ. ಅಂಟಮ್ಮ ನೀನು ಅದಕ್ಕೆ ಮುನ್ನ ಪರೀಕ್ಷೆ ಬರೆಸೋದಕ್ಕೆ ಕರ್ಕೊಂಡು ಹೋಗಿದ್ದಲ್ಲ, ಅದಕ್ಕೆ ನಂಗೆ ತುಂಬ ಸಂತೋಷ ಆಯಿತು ಅಂಟಮ್ಮ ಅಂತ ಹೇಳ್ತಾನೆ. ಅದಕ್ಕೆ ಭದ್ರ ಇದ್ಬಿಟ್ಟು ಹೇಳ್ತಾನೆ, ನಾನೇನು ಅವಳನ್ನ ಕರ್ಕೊಂಡು ಹೋಗಿರಲಿಲ್ಲ, ಅಮ್ಮಮ್ಮ ಹೇಳಿದ್ರು ಅಂತ ಕರ್ಕೊಂಡು ಹೋಗಿದ್ದ, ಅಮ್ಮಮ್ಮನಿಗೋಸ್ಕರ ಹೋಗಿದ್ದ ಅಷ್ಟೇ ಅಂತ ಹೇಳ್ತಾನೆ. ಅದಕ್ಕೆ ಕ್ವಾಟ್ಲೆ ಇದ್ಬಿಟ್ಟು ಹೇಳ್ತಾನೆ, ಮನಸ್ಸಲ್ಲಿ ಬೆಡ್ದಷ್ಟು ಪ್ರೀತಿ ಇಟ್ಕೊಂಡು ಏನೂ ಇಲ್ಲ ಅನ್ನೋ ರೀತಿ ನಾಟಕ ಆಡ್ತೀಯಾ ಅಂತ ಹೇಳ್ತಾನೆ. ಅದಕ್ಕೆ ನೀನು ಅನ್ಕೊಂಡಂಗೆ ಏನೂ ಇಲ್ಲ ಕಣ್ಲಾ ಅಂತ ಭದ್ರ ಕ್ವಾಟ್ಲೆಗೆ ಹೇಳ್ತಾನೆ. ಅದಾದಮೇಲೆ ನೀನು
ಬೆಂಗಳೂರು ತನಕ ಹೋಗಿ ಹೋರಾಟ ಮಾಡಿ ಆ ಟಿಕೆಟ್ ಈಸ್ಕೊಟ್ಟದಕ್ಕೂ ಇವತ್ತು ಎಕ್ಸಾಮ್ ಬರೆಸೋದಕ್ಕೂ ಸಾರ್ಥಕ ಆಯಿತು ಅಂತಮ್ಮ ಅಂತ ಹೇಳ್ತಾನೆ. ಅದಕ್ಕೆ ಹಂಗೇನಿಲ್ಲ ಇರಲ್ಲ ಅಂತ ಭದ್ರ ಕೊಟ್ಲಿಗೆ ಹೇಳ್ತಾನೆ. ಅಂತಮ್ಮ ಅದಕ್ಕೆಮ್ಮ ನಿನ್ನ ಹೆಸರನ್ನ ಉಳಿಸ್ತಾರೆ ನನಗೆ ಆಗ್ತಿರೋ ಖುಷಿಗೆ ಅಂತ ಭದ್ರನ್ನ ತಬ್ಕೊಂಡು ಮುದ್ದಾಡ್ತಾರೆ. ಅದಾದಮೇಲೆ ಈ ಕಡೆ ಅಮ್ಮಮ್ಮ ಎಲೆ ಅಡ್ಕ ಹಾಕೊಂಡು ಎಂಜಾಯ್ ಮಾಡ್ಕೊಂಡು ಎಲೆ ಅಡ್ಕ ಹಾಕ್ತಾ ಇರ್ತಾರೆ. ಅದು ನೋಡಿದಂತಹ ಚಿತ್ರ ಮತ್ತು ವಿನಂತಿ, ಸಾವಿತ್ರಿ, ಈಶ್ವರಿ ಎಲ್ಲರೂ ಅವ್ರನ್ನ ಅಜ್ಜಿನ ನೋಡ್ತಾ ಇರ್ತಾರೆ. ನೋಡ್ಬಿಟ್ಟು ಹೇಳ್ತಾರೆ, ಚಿತ್ರ ಇದ್ಬಿಟ್ಟು ಹೇಳ್ತಾರೆ, ಹಾಸ್ಪಿಟ್ಲಿಂದ ಬಂದಾಗ ನನ್ನ ಕೈಲಿ ಆಗೋದೇ ಇಲ್ಲ, ಸುಸ್ತಾಯ್ತೆ ಅಂತ ಇದ್ರು. ಇವಾಗ ನೋಡಿದ್ರೆ ಎಲ್ಲ ಅಡ್ಕೆ ಹಾಕೊಂಡು ಎಂಜಾಯ್ ಮಾಡ್ತವ್ರೆ. ಇವ್ರನ್ನೇನಾದ್ರೂ ನೋಡಿದ್ರೆ ಹುಷಾರಿಲ್ಲ ಅಂತ ಅನ್ಸುತ್ತಾ, ಏನೋ ಮಾಡ್ತಾವ್ರೆ ಇವರು ಅಂತ ಹೇಳ್ತಾರೆ. ಚಿತ್ರ ಹೇಳ್ತಾಳೆ. ಅದಕ್ಕೆ ಈಶ್ವರಿ ಇದ್ಬಿಟ್ಟು, ಈ ಮುದುಕಿ ಏನೋ ಪ್ಲಾನ್ ಮಾಡ್ತಾವಳೆ, ಆದರೆ ಅದೇನಂತ ನಮಗೆ ಗೊತ್ತಾಗ್ತಾನೆ ಇಲ್ವಲ್ಲ, ಏನಾದರೂ ಆಗಿರಲಿ. ಆಮೇಲೆ ಚಿತ್ರ ಇದ್ಬಿಟ್ಟು ಹೇಳ್ತಾರೆ, ಆದರೂ ಈ ಮೂರಡಿಗೆ ಅಜ್ಜಿ, ಅಮ್ಮಮ್ಮ ಮತ್ತು ಭದ್ರೇಗೌಡ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ, ಏನಂತ ಕಂಡುಹಿಡಿಬೇಕು ಅಂತ ಇವರೆಲ್ಲ ಮಾತಾಡ್ಕೊತಾ ಇರ್ತಾರೆ. ಅದಕ್ಕೆ ಈಶ್ವರಿ ಇದ್ಬಿಟ್ಟು ಹೇಳ್ತಾರೆ, ಏನಾದರೂ ಆಗಿರಲಿ ನಾಳೆ ಹಾಸ್ಪಿಟ್ಲಿಗೆ ನಾವು ಹೋಗೋಣ, ಏನು ಪ್ಲ್ಯಾನ್ ಮಾಡಿದ್ರೆ ಅಂತ ನಮಗೂ ಗೊತ್ತಾಗಲಿ ಅಂತ ಈಶ್ವರಿ ಹೇಳ್ತಾಳೆ. ಅದಾದಮೇಲೆ ಈ ಕಡೆ ಚಂಪಾ ವಿದ್ಯೆ ಇರೋ ಕಡೆ ಬಂದ್ಬಿಟ್ಟು ವಿದ್ಯೆನ ತಬ್ಕೊಂಡು ಸುತ್ತಾಡಿಸ್ಬಿಟ್ಟು, ಅಕ್ಕ ಹೆಂಗಾದ್ರೂ ಮಾಡಿ ನೀನು ಎಕ್ಸಾಮ್ ಬರೋದಲ್ಲ, ನಂಗೆ ಅಷ್ಟೇ ಖುಷಿ ಆಯ್ತೈತೆ ಅಕ್ಕ, ಸಂತೋಷ ಆಯ್ತಕ್ಕ, ಅನ್ಕೊಂಡಂಗೆ ನೀನು ಡಾಕ್ಟರ್ ಆದರೆ ನಮಗೂ ಖುಷಿನೇ ಅಕ್ಕ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಇದು ಕನಸು ನಿಜನ ಒಂದು ಗೊತ್ತಾಗ್ತಾರೆ ಅಂತ ಇಬ್ರು ಒಬ್ರಿಗೊಬ್ರು ಗಿಂಚ್ಕೋತಾರೆ. ಆಗ ವಿದ್ಯೆನ್ಗೆ ಗಿಂಚ್ತಾಳೆ ಚಂಪಾ, ಇದು ಸತ್ಯನೇ, ಇದು ನಿಜಾನೇ ಅಂತ ಅಂತಾರೆ. ಮತ್ತೆ ವಿದ್ಯೆ ಇದ್ಬಿಟ್ಟು ಚಂಪನ್ನ ಗಿಂಚಕ್ಕೆ ಹೋಗ್ತಾಳೆ. ಆಗ ಅವಳ ಕೈಯಲ್ಲಿ ಒಂದು ಬರೆ ಇರುತ್ತೆ, ಹೊಡೆದಿರೋ ಬರೆ. ಅದನ್ನ ನೋಡಿದಂತಹ ವಿದ್ಯಾ, ಏನು ಕೈ ಏನಾಯ್ತು ಅಂತ ಚಂಪನ ಕೇಳ್ತಾಳೆ. ಅದಕ್ಕೆ ಚಂಪಾ ಇದ್ಬಿಟ್ಟು, ಅಯ್ಯೋ ಅಡುಗೆ ಮಾಡಬೇಕಾದ್ರೆ ಸುಟ್ಕೊಂಡ್ಬಿಟ್ಟೆ ಅಂತ ಹೇಳ್ತಾಳೆ. ಅದಕ್ಕೆ ನಾನು ಒಂದು ಹೆಣ್ಣೆ, ನಾನು ಅಡುಗೆ ಮಾಡಿದ್ದೀನಿ, ಅಡುಗೆ ಸುಟ್ಟಿರೋ ಗಾಯಕ್ಕೂ ಹೊಡೆದಿರೋ ಗಾಯಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ, ಕೊಡು ಕೈನ ಅಂದ್ಬಿಟ್ಟು ಮತ್ತೆ ಕೈಯನ್ನು ಈಸ್ಕೊಂಡು ನೋಡ್ತಾಳೆ. ಇದು ಸುಭಾಸನಿಗೆ ಏನಾದರೂ ನಿನ್ನ ಮತ್ತೆ ಹೊಡೆದ ಅಂತ ಕೇಳ್ತಾನೆ. ಅದಕ್ಕೆ ಚಂಪಾ ಇದ್ಬಿಟ್ಟು, ಇಲ್ಲ ಅಕ್ಕ, ಸುಭಾಸನಿಗೆ ನನ್ನ ಮೇಲೆ ತುಂಬಾ ಪ್ರೀತಿ ಇದೆ ಅಂತ ಹೇಳ್ತಾಳೆ. ಅದಕ್ಕೆ ನನಗೆ ಸುಳ್ಳು ಹೇಳ್ತಿದ್ಯಾ ಅಂತ ವಿದ್ಯಾ ಕೇಳ್ತಾಳೆ. ಅದಕ್ಕೆ ಚಂಪಾ ಇದ್ಬಿಟ್ಟು ಹೇಳ್ತಾಳೆ, ನಾನು ಏನು ಮಾಡ್ಲಕ್ಕ, ನಾನು ಒಂದು ಹೆಣ್ಣು ಅಂತ ಹೇಳ್ತಾಳೆ. ಅದಕ್ಕೆ ಹೆಣ್ಣಾದ ತಕ್ಷಣ ಎಲ್ಲನೂ ಸಹಿಸ್ಕೋಬೇಕಾ, ಒಂದು ಸಂಸಾರಕ್ಕೋಸ್ಕರ ಎಲ್ಲನೂ ಸಹಿಸ್ಕೊ, ಬಡತನ ಸಹಿಸ್ಕೊ, ಅವನ ಬಡತನ ಸಹಿಸ್ಕೊ, ಅಥವಾ ಅವನ ಮಾಡೋ ಅವಮಾನನ ಸಹಿಸ್ಕೊ, ಆದರೆ ದೌರ್ಜನ್ಯನ ಯಾವತ್ತೂ ಸಹಿಸ್ಕೋಬಾರ್ದು, ನಿಮ್ಮ ಸಂಸಾರನ ನೀವೇ ಉಳಿಸ್ಕೊಬೇಕು, ಒಂದು ಹೆಣ್ಣು ಅಬಲೆ ಅಲ್ಲ ಸಬಲೆ ಅಂತ ಹೇಳ್ತಾಳೆ. ಅದಕ್ಕೆ ಮತ್ತೆ ಹೇಳ್ತಾಳೆ, ನೀನು ತಿರುಗಿಸಿ ಅವನಿಗೆ ಹೊಡಿಬೇಕಾಗಿತ್ತು, ಏನು ಕೊಡಿಸ್ಕೊಂಡೆ, ನೀನು ತಿರುಗಿ ಬಿದ್ದರೆ ನಿನ್ನ ಸಂಸಾರ ಸರಿ ಹೋಗೋದು, ಯಾರೋ ಬಂದು ನಮ್ಮ ಸಂಸಾರನ ಸರಿ ಮಾಡ್ತಾರೆ ಅನ್ನೋದೆಲ್ಲ ತಪ್ಪು ಕಲ್ಪನೆ, ನಮ್ಮ ಸಂಸಾರನ ನಾವೇ ಸರಿ ಮಾಡ್ಕೋಬೇಕು, ಒಂದು ಹೆಣ್ಣಾದವಳೆ ಸರಿ ಮಾಡ್ಕೋಬೇಕು ಅಂತ ವಿದ್ಯಾ ಚಂಪಂಗೆ ಸರಿಯಾಗಿ ಬುದ್ಧಿ ಹೇಳ್ತಾಳೆ. ಅದಾದಮೇಲೆ ಈ ಕಡೆ ಸರಿ ಅಂದ್ಬಿಟ್ಟು ಅಲ್ಲಿಂದ ಎಲ್ಲ ಹೋಗ್ತಾರೆ. ಈ ಕಡೆ ಅಜ್ಜಿ ಮತ್ತೆ ಶಿವರಾಮೇಗೌಡ ಹಾಲಲ್ಲಿ ಕೂತ್ಕೊಂಡು ಟಿವಿ ನೋಡ್ಕೊಂಡು ಏನೇನೋ ಮಾಡ್ತಾ ಇರ್ತಾರೆ. ಶಿವರಾಮೇಗೌಡ ಏನೋ ಫೈಲನ್ನು ಚೆಕ್ ಮಾಡ್ತಾ ಇರ್ತಾರೆ. ಅಜ್ಜಿ ಏನೋ ಎಲ್ಲ ಅಡಿಕೆ ಹಾಕೋತಾ ಕೂತಿರ್ತಾರೆ. ಆಗ ಈ ಚಂಪಾ ಇದ್ಬಿಟ್ಟು ಬಟ್ಟೆ ಒಗೆಯೋದಕ್ಕೆ ಹೋಗ್ತಾ ಇದ್ದಾಳೆ. ಆಗ ಟಿವಿ ನೋಡ್ತಾಳೆ. ಟಿವಿಯಲ್ಲಿ ವಿದ್ಯಾ ಪರೀಕ್ಷೆ ಬರೆಯಕ್ಕೆ ಹೋಗಿರುವಂತಹದ್ದನ್ನ ವಿಡಿಯೋ ಮಾಡಿ ಹಾಕಿರ್ತಾರೆ. ಅದನ್ನ ನೋಡಿದಂತಹ ಚಂಪಾ ಇದ್ಬಿಟ್ಟು, ಅಯ್ಯೋ ವಿದ್ಯಾಕ ಪರೀಕ್ಷೆ ಬರೆಯಕ್ಕೆ ಹೋಗಿರೋದು ಗೊತ್ತಾಗ್ಬಿಡುತ್ತಲ್ಲ ಮಾವ, ಹಿಂಗೆ ಟಿವಿಲಿ ಬೇರೆ ಬತ್ತಾಯ್ತಲ್ಲ ಅಂದ್ಬಿಟ್ಟು ವಿದ್ಯೆಗೆ ಹೇಳೋದಕ್ಕೆ ಹೋಗ್ತಾಳೆ. ವಿದ್ಯೆಗೆ ಹೇಳ್ತಾಳೆ. ಆಗ ಅವಳು ತುಂಬ ಗಾಬರಿಯಿಂದ ಓಡ್ ಬರ್ತಾಳೆ. ಅದಾದಮೇಲೆ ಶಿವರಾಮೇಗೌಡ ಫೈಲ್ ನೋಡ್ತಾ ಇರ್ತಾರೆ. ಫೈಲ್ ನೋಡಿ ಮತ್ತೆ ಟಿವಿ ನೋಡ್ತಾನೆ. ನಾನು ಬರ್ತಾ ಇದ್ದೀನಿ ಟಿವಿಲಿ ಅಂತ ಹೇಳ್ತಾನೆ. ಅದಕ್ಕೆ ಅಜ್ಜಿ ಇದ್ಬಿಟ್ಟು, ಸರಿ ಸೌಂಡ್ ಕೊಡು ಒಂಚೂರು ಅಂತ ಕೇಳ್ತಾಳೆ. ಅದಕ್ಕೆ ಸೌಂಡ್ ಕೊಟ್ಟಾದ್ಮೇಲೆ ಅಜ್ಜಿನೂ ನೋಡ್ಬಿಟ್ಟು ಸಾಕಾಗ್ತದೆ, ಅಯ್ಯೋ ನಾನೇ ಸೌಂಡ್ ಕೊಡು ಅಂತ ಅಂದ್ಬಿಟ್ನಲ್ಲಪ್ಪ, ಇವಾಗ ಸಿಗಾಕಬಿಡ್ತೀವಲ್ಲ, ಏನು ಮಾಡೋದು ಅಂತ ಹೇಳ್ತಾ ಇರ್ತಾರೆ. ಅದಾದಮೇಲೆ ಎಲ್ಲರೂ ಮನೆಯಲ್ಲಿರೋರೆಲ್ಲರೂ ಬಂದು ನೋಡ್ತಾ ಇರ್ತಾರೆ. ಕ್ಯಾಮ್ರಾ ಮಾತ್ರ ಹಿಂದೆ ಮುಂದೆ ವಿದ್ಯೆನ ಫೋಟೋನ ಹಿಂದೆ ಮುಂದೆ ಮಾಡ್ತಾ ಇರುತ್ತೆ. ಅಲ್ಲಿಗೆ ಅದು ಎಪಿಸೋಡು ನಿಂತ್ಕೊಳ್ಳುತ್ತೆ. ಮುಂದಿನ ಎಪಿಸೋಡಲ್ಲಿ ಸಿಗಾಕೋದಾಳ ಏನು ಮಾಡ್ತಾಳೆ, ವಿದ್ಯೆ ಸಿಗಾಕೋತಾಳೆ ಏನು ಮಾಡ್ತಾಳೆ ಅಂತ ಕಾದು ನೋಡಬೇಕು ಅಷ್ಟೇ.